ಅಂಡಮಾನ್ ನಿಕೋಬಾರ್ ಅಲ್ಲಿ ಒಂದು ವಾಲ್ಕೆನೋ ಎರಪ್ಷನ್ ಆಗಿದೆ. ಎಲ್ಲಾ ಕಡೆ ಈ ಆರ್ಟಿಕಲ್ ಓಡಾಡ್ತಾ ಇದೆ, ನೀವು ನೋಡಿರ್ಬೇಕು. ಅಕ್ಟೋಬರ್ 2ನೇ ತಾರೀಕು ವಾಲ್ಕೆನೋ ಎರಪ್ಷನ್ ಆಯ್ತು. ಬರೇನ್ ಐಲ್ಯಾಂಡ್ ಅಂಡಮಾನ್ ನಿಕೋಬಾರ್ ಅಲ್ಲಿ ಈ ವಾಲ್ಕೆನೋ ಎರಪ್ಷನ್ ಆಗಿರೋ ಫೋಟೋಗಳು ನೀವು ನೋಡಬಹುದು. ಇದು ಬಂದು 20 ಇಯರ್ಸ್ ಆದ್ಮೇಲೆ, 20 ವರ್ಷ ಸೈಲೆಂಟ್ ಆಗಿತ್ತು, ಈಗ ಇದ್ದಕ್ಕಿದ್ದಾಗೆ ಹೊಗೆ ಆಡೋದಕ್ಕೆ ಶುರು ಮಾಡಿದೆ. ಸುಮಾರು 2 ಕಿಲೋಮೀಟರ್ ಎತ್ತರ ತನಕ ಇದ್ರ ಹೊಗೆ ಹೋಗ್ತಾ ಇದೆ. ಒಂದು ಸಲ ಚಿಮ್ಮಿದ್ದು ಆ ಮಟ್ಟಕ್ಕೆ ಹೊಗೆ ಅನ್ನೋದನ್ನ ಚಿಮ್ಮಿತ್ತು. ಧೂಳು ಮಣ್ಣು ಆಕಾಶಕ್ಕೆ ಚಿಮ್ಮಿತ್ತು. ಬೆಂಕಿ ಇದು ಇನ್ನ ಅದರಿಂದ ಯಾವುದೇ ರೀತಿ ಸುಳಿವು ಅನ್ನೋದು ಎಲ್ಲೂ ಇಲ್ಲ. ಬಟ್ ಆದ್ರೆ 20 ವರ್ಷ ಆದ ಮೇಲೆ ಹೊಗೆ ಆಡೋದಕ್ಕೆ ಶುರುವಾಗಿದೆಯಲ್ಲ, ಏನ್ ತುಕ್ಕಿ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಜ್ಞಾನಿಗಳು ಹೇಳಿದ್ರು ಒಂದು ಮಾತನ್ನ, 2025 ಆಚೆಗೆ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುತ್ತೆ ಅಂತ. ಈಗ ರೀಸೆಂಟ್ ಆಗಿ ಅಕ್ಟೋಬರ್ 2ನೇ ತಾರೀಕು ಅಂತದ್ದು ನಡೆದಿದೆ. ಅದ್ರ ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ವಾಲ್ಕೆನೋಗಳು ಡೇಟಾ ನಿಮಗೆ ತೋರಿಸ್ತಾ ಇದೆ ನೋಡಿ. ಜುಲೈ 2025ರಲ್ಲೂ ಕೂಡ ಸಣ್ಣ ಪುಟ್ಟ ಹೊಗೆ ಅನ್ನೋದು ಆಡ್ತಾ ಇತ್ತು. ಬಟ್ ಆದ್ರೆ ಈ ರೀತಿ ಚಿಮ್ಮಿರ್ಲಿಲ್ಲ ಆಕಾಶಕ್ಕೆ. ಪ್ರೆಷರ್ ಯಾವತ್ತು ಜಾಸ್ತಿ ಆಗುತ್ತೋ ಅವತ್ತು ಆಚೆಗೆ ಚಿಮ್ಮೋದಕ್ಕೆ ಶುರು ಆಗುತ್ತೆ, ಪ್ರೆಷರ್ ಕುಕ್ಕರ್ ತರ. ಆ ಪ್ರೆಷರ್ ಇವತ್ತು ಭೂಮಿನಲ್ಲಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ತಾ ಇರೋದು. ಎಲ್ಲೋ ಸ್ಟೋನ್ ಅಗ್ನಿಪರ್ವತ ಎಷ್ಟೋ ವರ್ಷಗಳಿಂದ ಸೈಲೆಂಟ್ ಆಗಿದ್ದು ಹೇಗೆ ಆಕ್ಟಿವ್ ಆಯ್ತು, ಅದೇ ತರ ಅಂಡಮಾನ್ ನಿಕೋಬಾರ್ ಅಲ್ಲಿ ಆಕ್ಟಿವ್ ಆಯ್ತು ಈ ವಾಲ್ಕೆನೋ. 1787ರಲ್ಲಿ ಒಂದು ಸಲ ಈ ವಾಲ್ಕೆನೋ ಅಲ್ಲಿ ಆಕ್ಟಿವ್ ಆಗಿತ್ತು. ಅದ್ರ ಹಿಸ್ಟ್ರಿ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ ಬಿಡಿ. ಅದ್ರ ಬಗ್ಗೆ ಸುಮ್ನೆ ಆರ್ಟಿಕಲ್ಗಳು ಪಬ್ಲಿಷ್ ಆಗಿದ್ವು. ಅದ್ರ ಪ್ರಕಾರ ಹೇಳೋದಾದ್ರೆ ಈಗ 1991ರಲ್ಲಿ ಒಂದ್ಸಲ, 2005, 2013, 17, 18, 22 ಈ ತರ ಅದ್ರ ಸುತ್ತಮುತ್ತ ಸಣ್ಣ ಪುಟ್ಟ ಭಾಗದಲ್ಲಿ ಹೊಗೆ ಆಡ್ತಾನೆ ಇರುತ್ತೆ. ವಾಲ್ಕೆನೋ ಅಂದ್ರೆ ಹೋಲ್ಸ್ಗಳು ತುಂಬಾ ಇರುತ್ತಲ್ಲ, ಅದೇ ರೀತಿ ಹೊಗೆ ಅನ್ನೋದು ಆಡ್ತಾನೆ ಇತ್ತು. ಆದ್ರೆ ಮೇನ್ ಓಪನಿಂಗ್ ಪಾಯಿಂಟ್ ಏನಿದೆ ಆ ಜಾಗದಲ್ಲಿ ಈಗ ಹೊಗೆ ಅನ್ನೋದು ಆಡೋದಕ್ಕೆ ಜಾಸ್ತಿಯಾಗಿ ಶುರುವಾಗಿದೆ. ಇದಕ್ಕೆ ಸೈಂಟಿಸ್ಟ್ಗಳು ಹೇಳುವಂತದ್ದು ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಫಾಸ್ಟ್ ಆಗಿ ಆಗ್ತಾ ಇರೋದ್ರಿಂದ ಪ್ರೆಷರ್ ಬಿಲ್ಡ್ ಆಗಿ ಇವತ್ತು ಅಲ್ಲಿರುವಂತ ಅಗ್ನಿ ಪರ್ವತ ಉಕ್ಕೋದಕ್ಕೆ ಶುರುವಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದು ಯಾವಾಗ ಬೇಕಾದ್ರೂ ಜಾಸ್ತಿ ಆಗ್ಬೋದು, ಇಲ್ಲ ಹಾಗೆ ತಣ್ಣಗಾಗ್ಬೋದು. ಎಷ್ಟೋ ಸಲ ಉಕ್ಕೋದಕ್ಕೆ ಬಂದು ಹಾಗೆ ತಣ್ಣಗಾಗಿರೋ ಚಾನ್ಸಸ್ ಇದೆ. ಇನ್ನ ಆ ಟೈಮ್ ನಲ್ಲಿ ಸೆಪ್ಟೆಂಬರ್ 20ರಲ್ಲಿ ಆ ಸುತ್ತಮುತ್ತ ಕೂಡ 4.2 ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ಥಕ್ವೇಕ್ ಕೂಡ ಆಗಿದೆ. 2025 ಈ ಟೈಮ್ ಆದ್ಮೇಲೆ ಭೂಮಿನಲ್ಲಿ ಪ್ರಕೃತಿ ವೈಪರೀತ್ಯಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇದು ಒಂದು ಸಾಕ್ಷಿ. ಸುಮಾರು 20 ವರ್ಷದ ಮುಂಚೆ ಆದಾಗಲೂ ಏನ್ ಇಂಪ್ಯಾಕ್ಟ್ ಏನ್ ಆಗಿರ್ಲಿಲ್ಲ ಬಿಡಿ. ಆದ್ರೆ ಭೂಮಿ ಒಳಗಡೆ ಈ ರೀತಿ ಭೂಕಂಪಗಳು ಕ್ರಿಯೇಟ್ ಆಗುತ್ತಲ್ಲ, ಅಗ್ನಿ ಪರ್ವತಗಳಿಂದ ಆಗಿರ್ಬೋದು, ಇಲ್ಲ ಬೇರೆದ್ರಿಂದ ಆಗಿರ್ಬೋದು, ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಗಳಿಂದ ಆಗಿರ್ಬೋದು, ಭೂಕಂಪಗಳು ಕ್ರಿಯೇಟ್ ಆದಾಗ ಸುನಾಮಿ ಅನ್ನೋದು ಹೇಳುತ್ತೆ. ಆ ಸುನಾಮಿ ಅನ್ನೋದು ತೀರ ಪ್ರದೇಶಗಳನ್ನ ಕೊಚ್ಕೊಂಡು ಹೋಗೋಂಗ್ ಮಾಡುತ್ತೆ. ಅಂತದ್ರಲ್ಲಿ ಚೆನ್ನೈ ಆಗ್ಬೋದು, ಒಡಿಸ್ಸಾ ಆಗ್ಬೋದು, ವಿಶಾಖಪಟ್ಟಣಂ ಈ ಕಡೆದೆಲ್ಲ ಏನಿದೆ ತೀರ ಪ್ರದೇಶ, ಈ ಭಾಗಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇರೋದು, ಎದುರ್ತಾ ಇರೋದು. 2004-5ರಲ್ಲಿ ಒಂದು ಸಲ ಸುನಾಮಿ ಬಂತು, ಲಕ್ಷಾಂತರ ಜನಕ್ಕೆ ಅದರಿಂದ ತೊಂದರೆ ಆಯ್ತು, ಇಷ್ಟೂ ಜನ ಸತ್ತೋದ್ರು. ಅದೇ ರೀತಿ ಮತ್ತೆ ಸಂಭವಿಸುತ್ತಾ ಅನ್ನೋ ಒಂದು ಯೋಚನೆ ಈಗ ಸೈಂಟಿಸ್ಟ್ಗಳಲ್ಲಿ ಆಗಿದೆ. ಅಂಡಮಾನ್ ನಿಕೋಬಾರ್ ಅಲ್ಲಿರುವಂತ ಈ ಅಗ್ನಿ ಪರ್ವತ ಇನ್ನ ಜಾಸ್ತಿ ಮಟ್ಟಕ್ಕೆ ಸದ್ದು ಮಾಡುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಯಾರು ಕೂಡ ಉತ್ತರ ಕೊಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಪ್ರಕೃತಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರೋ ಯಾರು ಇಲ್ಲ ಭೂಮಿ ಮೇಲೆ. ಅದಕ್ಕಿರೋ ಶಕ್ತಿನ ಯಾರಿಗೂ ಕೂಡ ಜಡ್ಜ್ ಮಾಡೋದಕ್ಕಾಗೋದೇ ಇಲ್ಲ. ಮೇಲಿರೋನೊಬ್ಬ ಜಡ್ಜ್ ಮಾಡ್ಬೋದೇನೋ, ಇನ್ಯಾರಿಗೂ ಆಗೋದಿಲ್ಲ. ಅಂತದ್ದು ಈಗ ಆಗಬಹುದಾ ಅನ್ನೋ ಒಂದು ಯೋಚನೆ ಇದೆ. ಜ್ಞಾನಿಗಳು ಕೂಡ ಬರೆದಿದ್ರು, ಸುಮಾರು 3000 ಅಡಿಗಳ ಎತ್ತರಕ್ಕೆ ಸುನಾಮಿ ಅನ್ನೋದು ಬರುತ್ತೆ. ಚೆನ್ನೈ ತೀರ ಪ್ರದೇಶದಿಂದ 45ರಿಂದ 50 ಕಿಲೋಮೀಟರ್ ದೂರದ ತನಕ ಬಂದು ಜನರನ್ನ ಕೊಚ್ಕೊಂಡು ಹೋಗುತ್ತೆ ಅಂತ ಬರೆದ್ರು. ಇನ್ನ ಒಡಿಶಾದಲ್ಲಿರೋ ಪೂರಿ ಜಗನ್ನಾಥ ದೇವಸ್ಥಾನ ಕೂಡ ನೀರಲ್ಲಿ ಮುಳುಗುತ್ತೆ ಅಂತ ಬರೆದಿದ್ರು. ಇನ್ನ ಈ ಕಡೆ ತೀರ ಪ್ರದೇಶ ಏನಿದೆ, ವಿಶಾಖಪಟ್ಟಣಂ ಪೂರ್ವ ಕರಾವಳಿ ಏನಿದೆ, ಇದು ಪೂರ್ತಿಯಾಗಿ ಕೊಚ್ಚೋಗುತ್ತೆ ಅಂತ ಜ್ಞಾನಿಗಳು ಬರೆದಿದ್ರು. ಅದಕ್ಕೆ ಈ ಅಂಡಮಾನ್ ನಿಕೋಬಾರ್ ಅಲ್ಲಿರುವಂತ ಅಗ್ನಿ ಪರ್ವತ ಕಾರಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ನಾನು ಹೇಳದ್ನಲ್ಲ, ಈ ತರದ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು ಗೊತ್ತಿಲ್ಲ. ಆದ್ರೆ ಪ್ರಕೃತಿನಲ್ಲಿ ಮಾತ್ರ ಬದಲಾವಣೆಗಳು ಆಗ್ತಾನೆ ಇದೆ. ಯಾವಾಗ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಹುಟ್ಬಿಡುತ್ತೆ. ಆದ್ರೆ ಉತ್ತರ ಪ್ರಕೃತಿನೇ ಕೊಡ್ಬೇಕು. ಸಿದ್ಧತೆ ಮಾತ್ರ ಮಾಡ್ಕೊಳ್ತಾ ಇದೆ. ಈಗ ಜಪಾನಲ್ಲಿ 2025 ಜುಲೈ 5ನೇ ತಾರೀಕು ಒಂದು ದೊಡ್ಡ ಭೂಕಂಪ ಬರುತ್ತೆ, ಸುನಾಮಿ ಬರುತ್ತೆ ಅನ್ನೋ ಒಬ್ರು ಕಾಲಜ್ಞಾನಿ ತಿಳಿಸಿದ್ರು.
ಬಟ್ ಅದು ನಡೀಲಿಲ್ಲ. ತುಂಬಾ ಒಳ್ಳೇದು. ನಡೆದಿದ್ರೆ ಅನಾಹುತ ಏನಾಗಿರೋದು, ಜನ ಸಿದ್ಧತೆ ಮಾಡ್ಕೊಂಡಿದ್ರು, ಸಿದ್ಧತೆ ಮಾಡಿದಾಗ್ಲೇ ಎಷ್ಟೋ ಸಲ ಕೆಲವಷ್ಟು ನಡೆಯೋದಿಲ್ಲ. ಇಲ್ಲೂ ಏನಾದ್ರು ಆತರ ಆಗುತ್ತಾ, ಇಲ್ಲ ಸಿದ್ಧತೆ ಮಾಡ್ಕೊಳ್ಳದೆ ನಾವು ಕೇರ್ಲೆಸ್ ಮಾಡಿದಾಗ ಬಂದು ಕುತ್ಕೊಂಡು ಹೊರಟೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಏನೇ ಆದ್ರೂ ನಮ್ ಸೇಫ್ಟಿನಲ್ಲಿ ನಾವಿರ್ಬೇಕು. 20 ವರ್ಷ ಆದ್ಮೇಲೆ ಹೊಗೆ ಆಡ್ತಾ ಇದೆ. ಅದರಲ್ಲೂ ಜ್ಞಾನಿಗಳು ತಿಳಿಸಿದ ಹಾಗೆ 1787ರಲ್ಲಿ ದೊಡ್ಡ ಮಟ್ಟಕ್ಕೆ ಹೊಗೆ ಆಡಿತ್ತು ಅಂದ್ರೆ ಸುಮಾರು 140 ವರ್ಷದ ಮುಂಚೆ ದೊಡ್ಡ ಮಟ್ಟಕ್ಕೆ ಹೊಗೆ ಆಡಿತ್ತು. ಈಗ ಮತ್ತೆ ಅದೇ ಹೊಗೆ ಆಡ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಏನೋ ಒಂದು ಲೆಕ್ಕಾಚಾರದಲ್ಲಿ ಬರ್ದಿರ್ತಾರೆ ಈ ಟೈಮ್ಗೆ ಇಂಥದ್ದು ನಡೆಯುತ್ತೆ ಅಂತ. ಅಂಥದ್ದು ಸಂಭವಿಸ್ಬೋದು, ಸಂಭವಿಸದೇನೂ ಇರ್ಬೋದು. ಆದ್ರೆ ತೀರ ಪ್ರದೇಶದಲ್ಲಿರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಭೂಮಿ ಮೇಲೆ ಅನ್ನೋದ್ರಿಂದ. ನೋಡೋಣ ಅಗ್ನಿ ಪರ್ವತದಿಂದ ಕರಾವಳಿ ತೀರಕ್ಕೆ ಇಂಪ್ಯಾಕ್ಟ್ ಆಗುತ್ತಾ ಇಲ್ವೋ. ಆದ್ರೆ ಆ ಭಾಗದಲ್ಲಿರೋರು ಸ್ವಲ್ಪ ಸುರಕ್ಷಿತವಾಗಿರೋದಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಂಡ್ರೆ ಒಳ್ಳೇದು. ಇಷ್ಟೆಷ್ಟೋ ಅದಕ್ಕೆ ಐಡಿಯಾಗಳನ್ನ ಈಗ ಆಲ್ರೆಡಿ ಜಪಾನ್ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು ಎತ್ತರದ ಕಾಂಕ್ರೀಟ್ ಬ್ಲಾಕ್ ಗಳನ್ನೆಲ್ಲ ಹಾಕೊಂಡಿದ್ದಾರೆ. ಇನ್ನು ಗಿಡ ಮರಗಳೆಲ್ಲ ಅವ್ರು ಬೆಳೆಸ್ಕೊಂಡು ಸೇಫ್ಟಿ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ. ನಮ್ಮ ದೇಶದಲ್ಲಿ ಅಂತದ್ದು ಏನು ನಾವು ಮಾಡ್ಕೊಂಡಿಲ್ಲ. ಬಟ್ ಆದ್ರೆ ಬಿಫೋರ್ ಇನ್ಫಾರ್ಮೇಶನ್ ಅಂತೂ ಸಿಗುತ್ತೆ. ಸುನಾಮಿ ಏನಾದ್ರು ಬಂದ್ರೆ 1 hour 2 hour ಬಿಫೋರ್ ಇನ್ಫಾರ್ಮೇಶನ್ ಅಂತೂ ಸಿಗುತ್ತೆ. ಅಂತ ಟೆಕ್ನಾಲಜಿನ ಈಗ ಆಲ್ರೆಡಿ ಬಿಲ್ಡಪ್ ಮಾಡ್ಕೊಂಡ್ಬಿಟ್ಟಿದೀವಿ. ಆದ್ರೂ ಕೂಡ ಗಾಬರಿನಲ್ಲಿ ಜನ ಏನಾಗ್ತಾರೆ, ಚೆಲ್ಲಾಪಿಲ್ಲಿಯಾಗಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಒದ್ದಾಡ್ಕೊಂಡು ಕೊನೆಗೆ ಸಾಯ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಶಾಂತವಾಗಿ ಏನ್ ಮಾಡ್ಬೇಕು ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಏನ್ ಬಂದ್ರು ಎದುರಿಸುವಂತ ಒಂದು ಧೈರ್ಯ ನಮ್ಮಲ್ಲಿರುತ್ತೆ. ಅಂತದನ್ನ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ಳಿ. ಎಷ್ಟೆಷ್ಟು ಅದಕ್ಕೆ ರಿಲೇಟೆಡ್ ವಿಡಿಯೋಸ್ಗಳೆಲ್ಲ ಯೂಟ್ಯೂಬ್ ಗಳಲ್ಲಿ ಇದೆ. ಸುನಾಮಿ ಬಂದಾಗ ಏನ್ ಮಾಡ್ಬೇಕು, ಅಕಸ್ಮಾತ್ ಆಗಿ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಾವು ಹೇಗೆ ಬಚಾವಾಗಬೇಕು ಅನ್ನೋದಕ್ಕೂ ಕೂಡ ಅದರಲ್ಲಿ ನಿಮಗೆ ವಿಷಯಗಳು ಸಿಗುತ್ತೆ. ಅಂತದನ್ನ ನೋಡಿ ತಿಳ್ಕೊಳ್ಳಿ. ಎಚ್ಚರಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.